ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಲ್ನಾಡ್ ಸ್ಪೆಷಲ್ ಖಾರ ಪೊಂಗಲ್ನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್: 3/4 ಕಪ್ನಷ್ಟು ಹೆಸರು ಬೇಳೆನ ತೊಳೆದು ಡ್ರೈನ್ ಮಾಡಿ ಇಟ್ಕೊಳ್ಳಿ. 1 ಕಪ್ನಷ್ಟು ಅಕ್ಕಿನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೋಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಗೋಡಂಬಿ ಒಂದು 10 ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 2ರಿಂದ 3ನ ಉದ್ದುದು ಹೆಚ್ಚಿಟ್ಕೋಬೇಕು. 1.5 ಇಂಚಷ್ಟು ಶುಂಠಿನ ತುರಿದಾರು ಇಟ್ಕೊಳ್ಳಿ, ಇಲ್ಲ ಸಣ್ಣದಾಗಿ ಹಚ್ಚಾರು ಇಟ್ಕೊಳ್ಳಿ. ತೆಂಗಿನಕಾಯಿ ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು 2 ಟೇಬಲ್ ಸ್ಪೂನ್, ಮೆಣಸು 2 ಟೀ ಸ್ಪೂನ್, ಜೀರಿಗೆ 2 ಟೀ ಸ್ಪೂನ್, ಒಗ್ಗರಣೆಗೆ ಸಾಸಿವೆ 1 ಟೀ ಸ್ಪೂನ್, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್, ಮೆಣಸಿನ ಪುಡಿ 1/4 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಇಲ್ಲಿ 1 ಲೀಟ್ರಷ್ಟು ತೊಗೊಂಡಿದ್ದೀನಿ. ಅಕ್ಕಿ ಅಡೆಯೋದಾದರೆ 1/4 ಲೀಟ್ರಷ್ಟು ತೊಗೊಳ್ಳಿ. ಎಣ್ಣೆ ಅಥವಾ ತುಪ್ಪ ಒಗ್ಗರಣೆಗೆ 3ರಿಂದ 4 ಟೇಬಲ್ ಸ್ಪೂನ್. ಈಗ ಹೇಗೆ ಮಾಡೋದಂತ ನೋಡೋಣ. ಒಂದು ಪ್ಯಾನ್ನಲ್ಲಿ ಎಣ್ಣೆನ ಬಿಸಿ ಮಾಡಿ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳಿ. ಸಿಡಿದ ಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊಳ್ಳಿ. ಇದಕ್ಕೆ ಹೆಸರುಬೇಳೆ ಹಾಕ್ಕೊಳ್ಳಿ. ನೀರಿರಬಾರ್ದು ಹೆಸರುಬೇಳೆಲಿ, ಚೆನ್ನಾಗಿ ಡ್ರೈನ್ ಮಾಡಿರಬೇಕು. ಇದನ್ನ 1 ನಿಮಿಷ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ತುಂಬ ಕೆಂಪಗಾಗೋವರೆಗೂ ಹುರಿಬೇಡಿ, ಚೆನ್ನಾಗಿರಲ್ಲ ಪೊಂಗಲ್ಲು. ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳಿ. ಇದಕ್ಕೆ ಮೆಣಸು, ಅರಿಶಿನ, ಕಾಯಿ, ಶುಂಠಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲದನ್ನೂ ಹಾಕಿ ಒಂದು ಕುದಿ ಬರೋವರೆಗೂ ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು. ಒಂದು ಕುದಿ ಬಂದ ಮೇಲೆ ಇದಕ್ಕೆ ನೆನೆಸಿಟ್ಟಿರೋ ಅಂಥ ಅಕ್ಕಿ ಹಾಕ್ಕೊಳ್ಳಿ. ಮನೇಲಿ ಬೆಳೆದಿರೋ ಅಕ್ಕಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಪಾಲಿಶ್ಡ್ ರೈಸಲ್ಲಿ ಅಷ್ಟು ರುಚಿ ಇರಲ್ಲ ಪೊಂಗಲ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಎಲ್ಲದನ್ನ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೋಬೇಕು. ಸ್ವಲ್ಪ ಒಂದು ಅರ್ಧದಷ್ಟು ಅನ್ನ ಆದಮೇಲೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಅನ್ನ ಮತ್ತು ಹೆಸರುಬೇಳೆ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಳಿ. ಸೊ ಒಂದು 15 ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿನೇ ಇರಬೇಕು. ತಣ್ಣಗಾದರೆ ಪೊಂಗಲ್ ಇನ್ನೂ ಗಟ್ಟಿಯಾಗುತ್ತೆ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಿಮಗೆ ನೀರು ಕಡಿಮೆ ಅನಿಸಿದ್ರೆ ಸ್ವಲ್ಪ ನೀರನ್ನ ಕಾಯಿಸ್ಬಿಟ್ಟು ಬಿಸಿ ನೀರನ್ನ ಹಾಕೋಬೋದು. 1 ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಇದಕ್ಕೆ ಗೋಡಂಬಿ ಹಾಕಿ ಸ್ವಲ್ಪ ಹುರ್ಕೋಬೇಕು. ಒಗ್ಗರಣೆಗಾದರೂ ಹಾಕ್ಬೋದು, ಈ ರೀತಿ ಕೊನೆಯಲ್ಲಾದರೂ ಹಾಕೋಬೋದು. ಪೊಂಗಲ್ಗೆ ಹಾಕ್ಕೊಳ್ಳಿ. ಎಲ್ಲದನ್ನೂ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ತಣ್ಣಗಾದಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಪೊಂಗಲ್ಗೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆಗೆ. ನೋಡಿದ್ರಲ್ಲ ಪೊಂಗಲ್ನ ಸುಲಭವಾಗಿ ಹೇಗೆ ಮಾಡೋದಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.